ನನಗೆ 3 ಪ್ರಾಮಿಸ್ ಬೇಕು. ಸೀಮಾ ಅವರೇ ಏನು ಸಮಾಚಾರ? ಇವತ್ತು ಬಟ್ಟೆ ಶಾಪಿಂಗ್ ಮಾಡಬೇಕು. ಬಂದಾಗಿಂದನೂ ಇದು 3rd ರೋಸು. ಥ್ಯಾಂಕ್ ಯು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ XUV ಕೂತ್ಕೊಂಡು. ಈಗ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ, ನೀವು ತಮಿಳು ಟೈಟಲ್ ನೋಡಿದ್ದೀರಾ. ಇವತ್ತು ನಾನು ನನ್ನ ಡೇನ ಆದಷ್ಟು ನಮ್ಮ ಅಕ್ಕ ಜೊತೆ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನೇನು ಇನ್ಸಿಡೆಂಟ್ಸ್ ಆಯಿತು ಅದೆಲ್ಲ ನಾನು ಏನು ಮಾತಾಡಲ್ಲ. ನಥಿಂಗ್ ಟು ಟಾಕ್ ಇನ್ ದಿಸ್ ವ್ಲಾಗ್. ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಲ್ಲ. ಸೊ ಮೈ ಸಿಸ್ಟರ್ ಇಸ್ ಡಿಸ್ಟರ್ಬ್ಡ್ ಆ್ಯಂಡ್ ಅವಳು ಶಿ ಇಸ್ ನಾಟ್ ಬೀಯಿಂಗ್ ನಾರ್ಮಲ್. ಮನೇಲಿ ನಗ್ನಗ್ತಾ ಇರೋಕ್ಕಾಗ್ತಿಲ್ಲ. ಮೈ ಸಿಸ್ಟರ್ ಇಸ್ ಡಿಸ್ಟರ್ಬ್ಡ್ ಆ್ಯಂಡ್ ಐ ನೋ ಇಟ್. ಅದು ನೋಡ್ರೆ ಗೊತ್ತಾಗ್ತಿದೆ. ಆ್ಯಂಡ್ ಅವಳು ಕೆಲಸ ಬಿಟ್ಟಿದ್ಲು. ಶಿ ಇಸ್ ನಾಟ್ ವರ್ಕಿಂಗ್ ನಾವು. ಆ್ಯಂಡ್ ಮನೇಲಿ ಕೂತಿರ್ತಾಳೆ. ಸೊ ಏನೇನೋ ಯೋಚನೆ ಮಾಡ್ಕೊಂಡಿರ್ತಾಳೆ. ಸೊ ಅದಕ್ಕೆ ಐ ವಾಂಟ್ ಹರ್ ಟು ಡೂ ಅ ಲಾಟ್ ಆಫ್ ಪ್ರಾಮಿಸಸ್. ಒಂದಷ್ಟು ನಾನು ಪ್ರಾಮಿಸ್ ಅವಳ ಹತ್ರ ಮಾಡಿಸಿ ಒಂದಷ್ಟು ವಿಷಯಗಳನ್ನ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅವಳಿಗೆ ಇವತ್ತು ಆದಷ್ಟು ಆಚೆ ಕರ್ಕೊಂಡು ಹೋಗಿ ಒಂಚೂರು ಚೆನ್ನಾಗಿ ತಿನ್ನಿಸಿ ಒಂದಷ್ಟು. ಐ ನೋ ಶಿ ಇಸ್ ನಾಟ್ ಇನ್ ದಟ್ ಮೂಡ್, ಬಟ್ ಇವತ್ತು ಬಾ ಅಂತ ಹೇಳಿದೆ. ಅದಕ್ಕೆ ಬರೋಕ್ಕೇನೆ ಅಂತ ನಾನು ಬೆಳಗ್ಗೆ 8 ಗಂಟೆ 9 ಗಂಟೆಗೆ ರೆಡಿ ಆಗಿದ್ದು ಹೋಗೋಣ ಅವಳ ಜೊತೆ ಅಂತ. 3 ಗಂಟೆ ಆಯಿತು. ಅವ್ಳು 3 ಗಂಟೆವರೆಗೂ ಬೇಡ 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 ಅಂದ್ಕೊಂಡಿದ್ಲು. ನಾನು ಫೋರ್ಸ್ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ಸೊ ಹೋಗಿ ಅವಳವ್ರ ಫೇವ್ರೇಟ್ ಥಿಂಗ್ಸ್ ಏನಿದೆ, ಊಟ ಮಾಡಿಸೋದು ಮತ್ತು ಒಂದಷ್ಟು ಏನೇನಾಗುತ್ತೆ ಅವಳು ಆ್ಯಕ್ಟಿವಿಟೀಸ್ ಮಾಡಿಸಿ ಕರ್ಕೊಂಬರೋಣ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಈ ವ್ಲಾಗ್ ಬರೀ ನಾನು ಏನಂತಾರೆ ನಮ್ಮ ಅಕ್ಕ ಮಾತ್ರ ಅಂತಲ್ಲ. ಎವ್ರಿ ಒನ್ ಹೂ ಫೀಲ್ಸ್ ಲೋ ಇನ್ ದ ಲೈಫ್ ಶುಡ್ ವಾಚ್ ದಿಸ್ ವ್ಲಾಗ್, ಬಿಕಾಸ್ ದಿಸ್ ವ್ಲಾಗ್ ವಿಲ್ ಹ್ಯಾವ್ ಅ ಲಾಟ್ ಆಫ್ ಲೆಸನ್ಸ್ ಫಾರ್ ಎವ್ರಿ ಒನ್. ಲೆಟ್ಸ್ ಗೋ. ನಿಂತಿದ್ದಾಳೆ ನಮ್ಮ ಅಕ್ಕ. ಬರಲಿಲ್ಲ. ಬನ್ನಿ ಮೇಡಮ್, ಬನ್ನಿ. ಹತ್ತಿ ಕೂತ್ಕೊಳ್ಳಿ. ಅದು ದಿನ ಸ್ನಾನ ಮಾಡ್ರೆ ಬರಲ್ಲ. ಬನ್ನಿ ಈಗ ಫಸ್ಟು ನಮ್ಮ ಅಕ್ಕನ ನಾವು ಇವತ್ತು ಒನ್ ಡೇ ವಿತ್ ಮೈ ಸಿಸ್ಟರ್, ಗೊತ್ತಾ? ಸೊ ಇವತ್ತು ನಮ್ಮ ಅಕ್ಕ ಜೊತೆ ನಾವು ಫಸ್ಟ್ ಲಂಚ್ಗೆ ಹೋಗೋಣ. ಒಳ್ಳೆ ಲಂಚ್ ಕರ್ಕೊಂಡು ಹೋಗು. ರೆಡಿ, ಲೆಟ್ಸ್ ಗೋ ಫಾರ್ ಅ ನೈಸ್ ಲಂಚ್. ಏನು ತಿನ್ನೋದು? ನಾನ್ ವೆಜ್ಜಾ ವೆಜ್ಜಾ? ಆಫ್ ಕೋರ್ಸ್ ನಾನ್ ವೆಜ್ ಅಪ್ಪ. ಲೆಟ್ಸ್ ಗೋ ನಾನ್ ವೆಜ್ ಗೈಸ್. ಸೊ ಫೈನಲಿ ರೀಚ್ ಆಗಿದ್ದೀವಿ ರೆಸ್ಟೋರೆಂಟ್ಗೆ. ಬನ್ನಿ ನಮ್ಮ ಅಕ್ಕಗೆ ಒಳ್ಳೆ ನಾನ್ ವೆಜ್ ಊಟ ತಿನ್ಸಾನೆ ಇವತ್ತು. ಲೆಟ್ಸ್ ಗೋ. ಸೊ ಇಲ್ಲಿ ಏನೇನೋ ಇದೆ ತಿನ್ನೋಕ್ಕೆ. ನಮ್ಮ ಅಕ್ಕಂಗೆ ಏನು ಬೇಕು ಆರ್ಡ್ರ್ ಮಾಡೋಣ. ಏನು ಬೇಕು? ಬಿರಿಯಾನಿ ಬೇಕಾ? ಹಾಂ, ಚಿಕನ್ ಬಿರಿಯಾನಿ ಒಂದು. ಇನ್ನೇನು ಬೇಕು? ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಒಂದು ಚಿಕನ್ ಫ್ರೈಡ್ ರೈಸ್ ನನಗೆ. ಇನ್ನೇನು ಬೇಕು ಪ್ಲೀಸ್ ಚೆಕ್. ಸ್ಪೈಸಿ ಸ್ವಲ್ಪ ಕಮ್ಮಿ. ಬೇರೆ ಯಾರು ಸಜೆಸ್ಟ್ ಮಾಡಿ. ಅದು ಬಿಟ್ಟು ಗೋಲ್ಡನ್ ಫ್ರೈಡ್ ಚಿಕನ್, ಅದು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ದೀರಲ್ಲ. ಹೌದಾ? ಸೊ ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಏನು ಬೆಸ್ಟ್ ಇದೆ ಇಲ್ಲಿ ಅಂತ. ಕಾಂಗ್ಫಾಂಗ್ ಚಿಕನ್ ಅಂತೆ. ಎಲ್ಲ ಇಬ್ರು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ತಿಂತಾಳೆ ಅಂತ ಕಾಯ್ತಾ ಇದ್ದೀನಿ. ಉಪ್ಪು ಅಂತಾನೆ ಅವಳೆ ತಿಂತಾನೆ ಇಲ್ಲ. ಚೆನ್ನಾಗಿದೆಯಾ? ಆ್ಯಕ್ಚುಲಾಗಿ ಸಕ್ಕ ಟೇಸ್ಟಿಯಾಗಿದೆ. ನನಗೂ ಇಷ್ಟ ಆಯಿತು. ಥೈ ಗ್ರಿಲ್ಸ್ ಪ್ರಾನ್ಸ್ ಅಂತೆ. ವಾವ್, ಪ್ರಾನ್ಸ್ ಗೀ ರೋಸ್ಟ್. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್. ಸೊ ಫೈನಲಿ ತಿಂದು ಬಿಲ್ ಪೇ ಮಾಡಿ ಹೊರಟಿದ್ದೀವಿ. ನಮ್ಮ ಅಕ್ಕಗೆ ಮೊಬೈಲ್ಗೆ ಬ್ಯಾಕ್ ಕೇಸ್ ಬೇಕಂತೆ. ಬನ್ನಿ ಬ್ಯಾಕ್ ಕೇಸ್ ಕೊಟ್ಟು. ಒನ್ ಡೇ ವಿತ್ ಮೈ ಸಿಸ್ಟರ್ ಅಂದರೆ ಫಸ್ಟು ಲಂಚ್ ನಾನು ಕೊಡ್ತೀನಿ. ಮಿಕ್ಕಿದ್ದೆಲ್ಲ ಏನೇ ಇದ್ರು ವಿಡಿಯೋರಿಗೆಲ್ಲ ನಮ್ಮ ಅಕ್ಕನೇ ನೋಡ್ಕೊಳ್ಳೋದು ಖರ್ಚು. ಬ್ಯಾಕ್ ಕೇಸ್ ಕೊಡಿ 15 Pro. ಬರೋ ಎತ್ತುತ್ತಾ ಇದ್ದಾರೆ ಬ್ಯಾಕ್ ಕೇಸ್ಗಳನ್ನ. ಇನ್ನೊಂದು 15 Pro Max, ನಮ್ಮ ಅಕ್ಕ 15 Pro ಸೇಮ್ ಕಲರ್. ನನ್ನ ಫೋನ್ಗೂ ಬ್ಯಾಕ್ ಕೇಸ್ ಹಾಕ್ಸ್ಕೊತಾ ಇದ್ದೀನಿ. ಇದು ಟೆಂಪರ್ಲೆಸ್ಸು ಹಾಕ್ಸ್ಕೊತಾ ಇದ್ದೀನಿ. ಬಿಕಾಸ್ ಆ 15 Pro Maxಗೆ ವ್ಯಾರಂಟಿ ಇಲ್ಲ. ಅದಾಗಲೇ ಬಿದ್ದು ಸ್ಕ್ರಾಚಸ್ಗಳಾಗಿ ಎಲ್ಲ ಏನೇನು ಆಗ್ಬೋದು ಎಲ್ಲ ಆಗ್ಬಿಟ್ಟಿದೆ ಅದಕ್ಕೆ. ಇದು ನೋಡಿ ಬ್ಯಾಕ್ ಕೇಸ್ ಹೆಂಗಿದೆ. ನನ್ನ ಫೋನ್ 15 Pro Maxಗೆ ಟೆಂಪರ್ ಗ್ಲಾಸು ಮತ್ತು ಇನ್ನೊಂದು ಗ್ಲಾಸ್ ಇಲ್ಲೇನೋ ಹಿಂದೆ ಕವರ್ ಥರ ಹಾಕ್ಸ್ಕೊಂಬಿಟ್ಟೆ. ಗೈಸ್ ಇಲ್ಲಿ ಬ್ಯಾಕ್ ಕೇಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ. ಸೊ ನಮ್ಮ ಕಾರಲ್ಲಿ ಫ್ರಂಟ್ ಸೀಟಲ್ಲಿ ನಮ್ಮ ಅಕ್ಕ ಕೂಡ ಒಂದು ಬೊಕ್ಕೆ ಇಟ್ಟಿದ್ದೀವಿ. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಕ್ಯಾಲ್ಕುಲೇಷನ್ ಮಾಡಿದವ್ರು ಈಗ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಫಸ್ಟು ಪ್ರೈಸ್ ಹಾಕ್ತಾರೆ. ಪ್ರೈಸ್ ಇಷ್ಟ ಆಗುತ್ತೆ. ಟೆಂಪರ್ ಗ್ಲಾಸ್ 490ನಾ? ಡೈಮಂಡಲ್ಲಿ ಮಾಡಿರೋದು ಅದು. ಗೈಸ್ ನಮ್ಮ ಅಕ್ಕ ಇದೊಂದು ಬ್ಯಾಕ್ ಕೇಸು ಮತ್ತು ಒಂದು ಗ್ಲಾಸ್ ಹಾಕ್ಸ್ಕೊಂಡಿದ್ದಾಳೆ. ಹಚ್ಕೋ ಫೈನಲಿ ಗೋರ್ಡನ್ನಿಂದ. ಈಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಗೈಸ್. ನೋಡಿ ಕಾರೆಲ್ಲ ನೀತಾ ಇದೆ.
ಥ್ಯಾಂಕ್ ಯು ಇದೆಯಾ ಕೂತ್ಕೊಳ್ಳಿ, ವೆಲ್ಕಮ್. ಗೈಸ್, ಸೊ ಅಲ್ಲಿಂದ ಹೊರಟು ನಮ್ಮ ಅಕ್ಕನೀಗ ನಾನು ಮಾಲ್ ಆಫ್ ಏಷ್ಯಾ ಕರ್ಕೊಂಡು ಬಂದಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ, ಬಟ್ ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ, ನೋಡೋಣ ಬನ್ನಿ. ಗೈಸ್, ಸೊ ನಾವು ಬಂದಿರೋದು ಫಸ್ಟ್ ಮಾಲ್ ಆಫ್ ಏಷ್ಯಾಗೆ. ಮಾಲ್ ಆಫ್ ಏಷ್ಯಲ್ಲಿ ಏನಕ್ಕೆ ಬಂದಿರೋದು, ಏನಕ್ಕೆ ಅಂದರೆ ಅದು ಗೊತ್ತಾಗುತ್ತೆ. ಫಸ್ಟ್ ನಮ್ಮ ಅಕ್ಕನಿಗೆ ನಾವು ಇವತ್ತು ಬಟ್ಟೆ ಶಾಪಿಂಗ್ ಮಾಡಬೇಕು. ಬನ್ನಿ, ಬಟ್ಟೆ ಶಾಪಿಂಗ್ ಕರ್ಕೊಂಡು ಹೋಗೋಣ. ಅವಳದೇ ದುಡ್ಡಲ್ಲಿ ಬಟ್ಟೆ ಶಾಪಿಂಗ್ ಕರ್ಕೊಂಡು ಹೋಗೋದು ಅಷ್ಟೇ, ಪಿಕಪ್ ಡ್ರಾಪ್ ನಂದು. H&M ಬಂದಿದ್ದೀವಿ. ಬನ್ನಿ, ಏನು ಸೆಲೆಕ್ಟ್ ಮಾಡ್ತಾರೆ ನಮ್ಮ ಅಕ್ಕ, ನೋಡೋಣ. ಸೊ ಈ ಬಟ್ಟೆ ಶಾಪಿಂಗ್ ಏನಕ್ಕೆ ಮಾಡಿಸ್ತಿರೋದು ಅಂತ ಆಮೇಲೆ ಹೇಳ್ತೀನಿ. ಗೊತ್ತಾ ಏನಕ್ಕಿರ್ಬೋದು? ಗೊತ್ತಿಲ್ಲ, ನೀನು ಶಾಪಿಂಗ್ ಮಾಡಿ ಫಸ್ಟ್, ಆಮೇಲೆ ನೋಡೋಣ. ನನಗೆ ನಾನು ಹಾಕಿರೋ ಶರ್ಟ್ ಓವೋದು ಇಷ್ಟ ಆದರೆ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ವೆಬ್ಸೈಟ್ ಹಾಕಿದ್ದೀವಿ ನೋಡಿ, ನಮ್ಮ ಬ್ರ್ಯಾಂಡ್ ಶರ್ಟ್ ಇದು, ಇದರಲ್ಲಿ ಓವೋ ಅಂತ ಬರ್ದಿರುತ್ತೆ ಹಿಂದೆ. ಪ್ಲೀಸ್ ಬೈ ಮಾಡಿ, ಇಷ್ಟ ಆಗಿದ್ರೆ. ನೀವು ನಿಮಗೆ ಅಂತ ಅಲ್ಲ, ಹುಡುಗಿರು ನೋಡ್ತಿದ್ರೆ ಹುಡುಗಿರು ಅವ್ರ ಅಪ್ಪಂಗೆ, ಅವ್ರ ಅಮ್ಮಂಗೆ, ಅಥವಾ ಅವ್ರ ಅಪ್ಪಂಗೆ, ಅವ್ರ ತಮ್ಮಂಗೆ, ಅವ್ರ ಅಣ್ಣಂಗೆ, ಅವ್ರ ಬಾಯ್ ಫ್ರೆಂಡ್ಗೆ ಹೇಗಾರು ಬೈ ಮಾಡ್ಬೋದು. ಹುಡುಗರು ಅಷ್ಟೇ, ನಿಮಗೆ, ನಿಮ್ಮ ಅಣ್ಣಂಗೆ, ತಮ್ಮಂಗೆ, ನಿಮ್ಮ ಅಪ್ಪಂಗೆ ಯಾರಿಗೂ ಬೈ ಮಾಡ್ಬೋದು, ಯಾರಿಗಾದ್ರೂ ಬೈ ಮಾಡ್ಬೋದು. ಬ್ಯಾಗ್ ನೋಡಿ ಸಕ್ಕತ್ತಾಗಿದೆ, ಚೆಕ್ ಮಾಡ್ತಿದ್ದೆ. ನಾನು ನಮ್ಮ ಅಕ್ಕಂಗೆ ಚೆನ್ನಾಗಿದೆ ಅಂತ ಹೇಳಿದೆ, ಅವಳು ಬೇಡ ಅಂತಿದ್ದಾಳೆ. ನೋಡಿ ಸಕ್ಕತ್ತಾಗಿದೆ ಒಂಥರ ನೋಡೋಕ್ಕೆ. ನೋಡಿ ಹಾಕಿದ್ದಾರೆ ನೋಡಿ, ಬೊಂಬೆ ಇದೆ ನೋಡಿ. ಇಲ್ಲಿ ಬೇಡ ಅಂತ ಮುಂದೆಲ್ಲ ಹೋಗ್ತಾ ಇದ್ದಾಳೆ. ಏನು ಬೇಕು, ಯಾವ ಬ್ರ್ಯಾಂಡ್ ಬೇಕು ಮಿಸ್ ಸೀಮಾ ಅವರೇ, ಸ್ವಲ್ಪ ಮಾತಾಡಿ. ಯಾವ ಬ್ರ್ಯಾಂಡ್ ಬೇಕು? ಬ್ರ್ಯಾಂಡ್ ಅಲ್ಲ, ಅದೇನೋ ಅಲ್ಲಿ ಹಾಂ, ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ. ಎಲ್ಲಿ ಇಸ್ಕೊಳ್ಳೋದು ಇವಾಗ? ಬೇರೆ ಯಾವುದಿದೆ ಇಲ್ಲಿ ಝಾರಾ ಇಲ್ಲ. ಇಲ್ಲಿ ಇದೀಗ ಲೈಫ್ ಸ್ಟೈಲ್ ಚೆಕ್ ಮಾಡೋಣವ. ಏನೋ ಮ್ಯಾಕ್ಸಾ? ಕೆಫೆಗಳು ನೋಡಿ ಎಷ್ಟು ಅಸ್ಥೆಟಿಕ್ ಆಗಿಬಿಟ್ಟಿದ್ದಾವೆ, ನೋಡೋಕ್ಕೆ ಒಂಥರ ಒಂಥರ ಅಲ್ಲ. ಈಗ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ, ಮ್ಯಾಕ್ಸ್ಗೆ. ಇಲ್ಲಿ ಚೆಕ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ, ಅವ್ರು ಇಷ್ಟ ಆಗುತ್ತೆ ಅಂತ ನೋಡೋಣ. ಸೊ ನಮ್ಮ ಅಕ್ಕ ಒಂದಷ್ಟು ಬಟ್ಟೆ ಸೆಲೆಕ್ಟ್ ಮಾಡಿದ್ದಾಳೆ, 2 ಬಟ್ಟೆ ಸೆಲೆಕ್ಟ್ ಮಾಡಿದ್ದಾಳೆ. ಈಗ ಅವಳು ಟ್ರಯಲ್ ರೂಮ್ಗೆ ಹೋಗಿ ಚೇಂಜ್ ಮಾಡಿ ನೋಡಲಿ ಹೆಂಗಿದೆ ಅಂತ. ನೈಸ್. ನಮ್ಮ ಅಕ್ಕ ಆಚೆ ಬರೋಷ್ಟೊಳಗೆ ಅವಳಿಗೆ ಒಂದು ಚಪ್ಪಲಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾನೆ. ಯಾವುದಾದ್ರು ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್. ನನಗೆ ಇಲ್ಲಿ ಇರೋದ್ರಲ್ಲೆಲ್ಲ ಇಷ್ಟ ಆಗಿದೆ, ಒಂದೇ ಒಂಚೂರು ಚೆನ್ನಾಗಿದೆ ಅನ್ನಿಸ್ತು. ನೋಡೋಣ ನಮ್ಮ ಅಕ್ಕಂಗೆ ಇಷ್ಟ ಆಗುತ್ತಾ. ಅಕ್ಕ ಇನ್ನೊಂದು ಚೆನ್ನಾಗಿದೆ, ಇದು ನೈಸ್. 2 ಚೆನ್ನಾಗಿದೆ ಕಲರ್, ಬೋತ್ ಆರ್ ಗುಡ್, 2 ಚೆನ್ನಾಗಿದೆ. ಬೇರೆ ನೋಡಿ, ಅದೇ ಮುಟ್ಟದ್ದು ನೋಡಿ. ಇಷ್ಟ ಆಗಿಲ್ಲ ಅನ್ಸುತ್ತೆ. ನಮ್ಮ ಅಕ್ಕ ಫ್ರೆಂಡ್ ಗೋವಾ ಕಾಲ್ ಮಾಡಿದ್ದಾಳೆ, ಮಾತಾಡಿಕೊಂಡೆ ಶಾಪಿಂಗ್ ಮಾಡ್ತಾ ಇರೋದು. ತೋರಿಸ್ತಾರೆ ಗೋವಾಗೆ ಸೆಲೆಕ್ಷನ್. ಸೊ ಆ ಚಪ್ಪಲಿ ಇನ್ನೊಂದು ಇಲ್ಲವೇ ಇಲ್ಲ. 2 ಪೀಸ್ ಇದೆ, ಒಂದು ಜೋಡಿ ಇದೆ. ಅದು ಬಿಟ್ಟು ಇಲ್ಲೆಲ್ಲೂ ಇಲ್ಲವೇ ಇಲ್ಲ ನೋಡಿ, ಇಲ್ಲೆಲ್ಲೂ ಇಲ್ಲವೇ ಇಲ್ಲ. ಯಾರು ಚಪ್ಪಲಿ ಬಿಟ್ಟು ಹೋಗ್ಬಿಟ್ಟವ್ರ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀವಿ ನಾವು. ಹಿಂದೆಗಡೆ ಫುಲ್ ಗಲೀಜಾಗ್ಬಿಟ್ಟಿದೆ, ಯಾರು ಹಾಕೊಂಡು ಓಡಾಡಿರೋದಾರ. ಹಿಂದೆ ತಿರ್ಸಿ, ಒಂಚೂರು ಗಲೀಜಾದಂಗೆ ಇದೆಯಲ್ಲ, ಓಡಾಡಿದ್ದಾರೆ ಅಂದ್ಕೊಂಡ್ವಿ ನಾವು. ಅದು ಇರೋದು ಹೆಂಗ ಟ್ರೈ ಮಾಡಿರ್ತಾರೆ. ಇರೋದು ಹೆಂಗೆ ಅಂತ ಎತ್ಕೊಳ್ರಿ ಮೇಡಮ್. ಅದೇ ಚಪ್ಪಲಿಗೆ ನೋಡಿ ಚೈನು ಕೊಟ್ಬಿಡ್ತಾರೆ ಜೊತೆಗೆ, ಚೆನ್ನಾಗಿದೆ. ಫೈನಲಿ ತೊಗೊಂಡಿರ್ತಲ್ಲ, ಇಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಸೊ ಬಿಲ್ಲಿಂಗ್ ಆಯಿತು, ಜೊತೆಗೆ ನಮಗೆ ಎಂಪ್ಲಾಯ್ ಡಿಸ್ಕೌಂಟ್ ಬೇರೆ ಹಾಕ್ಕೊಟ್ಟಿದ್ದಾರೆ ಬ್ರೋ, ನಮಗೆ ಥ್ಯಾಂಕ್ ಯು. ನೋಡಿ ಸೀಮಾ ಸೋನು ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು. ಸೊ ನಮ್ಮ ಅಕ್ಕ ಏನಾದ್ರು ಇಲ್ಲಿ ಝಾರಾಗಿ ಹೋಗಿದ್ದಿದ್ರೆ ಇಲ್ಲಿ ಎಷ್ಟು ಎತ್ಕೊಂಡು ಹೋಗ್ತಾಳೆ ನೋಡಿ, ಅಷ್ಟು ಬದಲು ಒಂದೇ ಬಟ್ಟೆ ಎತ್ಕೊಂಡು ಹೋಗ್ತಿರ್ಲಿ ಈಗ. ಸೊ ಬಟ್ಟೆ ಶಾಪಿಂಗ್ ಆಯಿತು. ಈಗ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ, ಕಾಫಿ ಕುಡ್ಬಿಟ್ಟು ಹೋಗೋಣ ಬನ್ನಿ. ಒಂದು ಕಾಫಿನ ಆರ್ಡರ್ ಆಗಿದೆ, ನಾನು ಬಾದಾಮಿ ಎತ್ಕೊಂಡು ತಿನ್ನೋಕ್ಕೆ. ಬನ್ನಿ ಹೋಗೋಣ. ಕಾರೆಲ್ಲ ಪಾರ್ಕ್ ಮಾಡ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ನಾವು ನಮ್ಮ ಅಕ್ಕ ಹುಡುಕ್ತಾ ಇದ್ದೀವಿ ಕಾರ್ನ. ಅಣ್ಣ ಕೀ ಕೊಟ್ಟು ಕಳಿಸಿದ್ದೀವಿ, ಅವ್ರಿಗೆ ಗೊತ್ತಿರುತ್ತಂತೆ, ಅದಕ್ಕೆ ಅವರೇ ಹುಡುಕ್ತಾ ಇದ್ದಾರೆ. ನಾವು ಇಲ್ಲೇ ಇರಿ ನಾನು ತೊಗೊಂಬರ್ತೀನಿ ಅಂದರು, ಅದಕ್ಕೆ ಇಲ್ಲೇ ನಿಂತ್ಕೋತಾ ಇದ್ದೀವಿ. ಬಂತು ನೋಡಿ ನಮ್ಮ XUV. ಈಗ ಬ್ಯಾಗ್ನ ಇಟ್ಬಿಟ್ಟು ಹೋಗೋದಷ್ಟೇ ಗೈಸ್. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ನಾನು ಡೆಂಟಲ್ ಕ್ಲಿನಿಕ್ ಹೋಗಬೇಕು, ನಂದು ಒಂದು ಡೆಂಟಲ್ ಟ್ರೀಟ್ಮೆಂಟ್ ಇದೆ 7 ಗಂಟೆಗೆ. ಇಲ್ಲಾಂದರೆ ಇನ್ನೊಂಚೂರು ನಮ್ಮ ಅಕ್ಕನೆಲ್ಲೋ ಇನ್ನೊಂದು ಕಡೆ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಟೈಮ್ ನೋಡಿದ್ರೆ ಸಾಥ್ ಕೊಡ್ತಾ ಇಲ್ಲ. ಸೊ ಓಕೆ, ಸೊ ಈಗ ಫೋನಲ್ಲಿಂದ ಫೈನಲಿ ಮಾಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಈಗ ನಮ್ಮ ಅಕ್ಕನ ಹತ್ರ ಮಾತಾಡೋ ಟೈಮು. ಸೊ ಸೀಮಾ ಅವರೇ, ಏನು ಸಮಾಚಾರ? ಏನೂ ಇಲ್ಲ. ಜೋರಾಗಿ ಮಾತಾಡಬೇಕು, ಮೈಕ್ ಇಲ್ಲ ನಮ್ಮ ಹತ್ರ. ಏನೂ ಇಲ್ಲ. ಏನಿಲ್ವ? ಮತ್ತೆ ಹೆಂಗಿದೆ ಲೈಫು?
ಹಾಂ ನಡೀತಾ ಇದೆ ಲೈಫ್. ಚೆನ್ನಾಗಿದ್ಯಾ? ಓಕೆ ಗೈಸ್, ಸೊ ಈಗ ಆಗಿದ್ದು ಹೋಗಿದ್ದರ ಬಗ್ಗೆ ಏನು ಮಾತಾಡ್ತೀರಾ? ಲೆಟ್ಸ್ ಟಾಕ್ ಅಬೌಟ್ ಮುಂದೇನು. ಓಕೆ ಗೈಸ್, ಹೊರಟ್ವಿ. ಆಗಿದ್ದು ಹೋಗಿದ್ರ ಬಗ್ಗೆ ಮಾತಾಡ್ತೀರಾ, ಮುಂದೇನು ಅಂತ ಮಾತಾಡಿಕೊಂಡು ಈ ಜೀವನ ಸಾಗಿಸ್ಬೇಕು. ಕರೆಕ್ಟಾ? ಈಗ ಸೀಮಾ ಅವರೇ, ನೀವು ಕೆಲಸ ಬಿಟ್ಬಿಟ್ಟಿದ್ದೀರಾ ಆಯಿತಾ? ಮನೆಯಲ್ಲಿ ಮಕ್ಕ ಅನ್ಕೊಂಡು ಕೂತಿರ್ತೀರಾ, ನಗಲ್ಲ, ಮಾತಾಡಲ್ಲ. ಹಿಂಗಿದ್ರೆ ಹೆಂಗೆ ಜೀವನ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಸಿ ಲೈಫ್ ಈಸ್ ಆಲ್ ಅಬೌಟ್ ಲೂಸಿಂಗ್ ಪೀಪಲ್, ಗೇನಿಂಗ್ ಪೀಪಲ್. ಆಯಿತಾ? ಸೊ ಈಗ ನಂದು ಅಷ್ಟೇ ಗೈಸ್. ಈಗ ಲೆಟ್ ಮಿ ಟೇಕ್ ಮೈ ಎಕ್ಸಾಂಪಲ್. ನನ್ನ ಅಕ್ಕಪಕ್ಕ ಅಮ್ಮಮ್ಮರು ಒಂದು 4-5 ಜನ ಆದರೂ ಇರ್ತಿದ್ರು ಫ್ರೆಂಡ್ಸು ಅಂದ್ಕೊಂಡು. ಕರೆಕ್ಟ್ ಅಲ್ಲ? ನೀನು ನೋಡಿದ್ಯಾ? ಇವಾಗ ಫ್ರೆಂಡ್ಸ್ ಅಂತ ನಾನು ಒಂದು ಫೋನ್ ಮಾಡಿದ್ರು ಬರೋ ಫ್ರೆಂಡ್ಸ್ ಯಾರು ಇಲ್ಲ, ಈಗ ತುಂಬ ಕಮ್ಮಿ ಆಗಿದ್ದಾರೆ. ಆಯಿತಾ? ಬಿಕಾಸ್ ಎಲ್ಲ ಅವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ, ಎಲ್ಲ ಅವ್ರವ್ರ ಲೈಫಲ್ಲಿ ಅವ್ರದ್ದು ಲೈಫ್ ಇರುತ್ತೆ. ನಥಿಂಗ್ ಟು ಬ್ಲೇಮ್, ನಾವು ಯಾರು ಕೆಟ್ಟವರು ಅಂತ ಹೇಳ್ತಲ್ಲ. ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗ್ತಾರೆ, ಅವ್ರವ್ರ ಫ್ಯಾಮಿಲಿ ನೋಡ್ಕೋಬೇಕು, ಅವ್ರ ಗರ್ಲ್ ಫ್ರೆಂಡ್ಸು, ವೈಫ್ಸು ಏನಿರ್ತಾವೆ ಎಲ್ಲ ಅವ್ರವ್ರದ್ದು ಏನಿರುತ್ತೆ ಕರ್ತವ್ಯಗಳು, ಅವ್ರು ನೋಡ್ಕೋಬೇಕಾಗುತ್ತೆ. ಸೊ ಆ ಥರ ಹೋಗ್ತಾ ಹೋಗ್ತಾ ವಿ ಕೀಪ್ ಲೂಸಿಂಗ್ ಪೀಪಲ್. ಹಂಗಂತೇಳಿ ವಿ ಕ್ಯಾನ್ ಗೆಟ್ ಸ್ಟಕ್ ದೇರ್ ಅಲ್ವಾ? ಸೊ ನೌ ಯು ಹ್ಯಾವ್ ಲಾಸ್ಟ್ ಸಮ್ ಒನ್, ಇಟ್ಸ್ ಓಕೆ. ನೌ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಲೈಫ್ ಆ್ಯಂಡ್ ಯು ಹ್ಯಾವ್ ಅ ಫ್ಯಾಮಿಲಿ ಟು ಫೋಕಸ್ ಆನ್. ಆಯಿತಾ? ಈಗ ನನಗೆ 3 ಪ್ರಾಮಿಸ್ ಬೇಕು ನಿನ್ನ ಕಡೆಯಿಂದ. ಫಸ್ಟ್ ಪ್ರಾಮಿಸ್ ಬಂದು, ಈಗ ನಮ್ಮ ಅಕ್ಕಗೆ ಮುಂಚೆ ಯೂಟ್ಯೂಬ್ ಮಾಡಬೇಡ ಅಂತ ಹೇಳ್ತಿದ್ದೆ ಆಯಿತಾ? ಈಗ ಜನ ಎಷ್ಟು ಕಾಮೆಂಟ್ ಆಗ್ತಿದ್ದಾರೆ ಅಂದರೆ, ಸೀಮಾ ಸೋನು ವ್ಲಾಗ್ ಮಾಡಬೇಕು ಅಂತ ಕಾಮೆಂಟ್ ಆಗ್ತಿದ್ದಾರೆ. ಅಷ್ಟು ಸಪೋರ್ಟ್ ಬರ್ತಿದೆ ಅಂದರೆ ನೀನು ಬಿಡಬಾರ್ದು. ಬಿಕಾಸ್ ನಿಂತರನೇ ಕೋಟ್ಯಾಂತರ ಜನ ವ್ಲಾಗ್ಸ್ ಮಾಡಿ 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 ವ್ಯೂಸ್ ಬರ್ದಿರಾ, ಸಪೋರ್ಟ್ ಸಿಗ್ದಿರಾ ಒದ್ದಾಡ್ತಿದ್ದಾರೆ. ನಿಂಗೆ ಸಪೋರ್ಟ್ ಸಿಗ್ತಿದೆ, ಜನರು ಇಷ್ಟಪಡ್ತಿದ್ದಾರೆ ಆ್ಯಂಡ್ ದೇ ವಾಂಟ್ ಟು ಸಿ ಯು ಅಂದಾಗ ಯು ಹ್ಯಾವ್ ಟು ಪುಟ್ ಎಫರ್ಟ್ಸ್ ಆ್ಯಂಡ್ ಡೂ ಇಟ್ ಅಲ್ವಾ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಏನೇ ಇದ್ರು ಇನ್ಮೇಲೆ ಲೈಫಲ್ಲಿ ಏನೇ ಆದರೂ, ಯಾರಿಂದ ಏನೇ ಆದರೂ ಫ್ಯಾಮ್ಲಿಯಿಂದ ಬಚ್ಚಿಡಬಾರ್ದು, ಫ್ಯಾಮ್ಲಿಗೆ ಹೇಳ್ಬೇಕು. ಆಯಿತಾ? ಥರ್ಡ್ ಥಿಂಗ್, ನಾನು ನಿಂಗೆ ಈಗ ಒಂದು ವೈನಾಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಆಯಿತಾ? ನೀನು ಸೋಲೋ ಹೋಗ್ತೀಯೋ, ನಿನ್ನ ಫ್ರೆಂಡ್ ಯಾವ್ದಾದ್ರು ಹುಡುಗಿ ಯಾವ್ದಾದ್ರು ಕರ್ಕೊಂಡು ಹೋಗ್ತೀಯೋ, ನಿನಗೆ ಬಿಟ್ಟಿದ್ದು ಒಂದು ವೈನಾಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಸಿರೋದು. ಸೊ ನೀನು ಹೋಗಿ ಆ ಟ್ರಿಪ್ಪಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು, ಐ ವಾಂಟ್ ಯು ಟು ಕಮ್ ಬ್ಯಾಕ್ ಲೈಕ್ ನೆವರ್ ಬಿಫೋರ್. ಆಯಿತಾ? ಎಲ್ಲ ಮರೆತು ಫಸ್ಟಿಂದ ಜೀವನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಸ್ಪಿರಿಟ್ ಜೊತೆಗೆ, ಎನರ್ಜಿ ಜೊತೆಗೆ. ನೆಕ್ಸ್ಟ್ ಟೈಮ್ ನಾನು ವ್ಲಾಗಲ್ಲಿ ಕಾಣಿಸ್ಕೊಂಡ್ರೆ ಫುಲ್ ಖುಷಿಯಾಗಿರ್ಬೇಕು. ಓಕೆನಾ? ಡನ್ ಗೈಸ್. ಪ್ರಾಮಿಸ್? ಡನ್. ಲೆಟ್ಸ್ ಗೋ ಗೈಸ್. ಮಕ್ಕ ಪ್ರಾಮಿಸ್ ಮಾಡಿದ್ದಾಳೆ. ಆ್ಯಂಡ್ ಸೀಮಾ ಸೋನದು ವ್ಲಾಗ್ ಬರುತ್ತೆ ಆದಷ್ಟು ಬೇಗ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೀಮಾ ಸೋನು ಬರೀ ನಾರ್ಮಲ್ ವ್ಲಾಗ್ ಮಾಡಲ್ಲ, ಇನ್ಮೇಲೆ ಅವ್ರದ್ದೇನೋ ಒಂದು ಹೊಸ ನೀಶ್ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಸೊ ಅದನ್ನು ಸಪೋರ್ಟ್ ಮಾಡಿ. ಅಂದರೆ ತುಂಬ ಪ್ಲ್ಯಾನ್ ಮಾಡಿದ್ರು ಮುಂಚೆನೇ, ಬಟ್ ಈ ಪ್ರೊಸೆಸ್ಸಿಂದ ಎಲ್ಲ ನಿಂತೋಗಿತ್ತು, ಈ ಇನ್ಸಿಡೆಂಟ್ಸಿಂದ. ಇಟ್ಸ್ ಓಕೆ, ನಾವು ಶೀಸ್ ಗೋಣ ಕಮ್ ಬ್ಯಾಕ್. ಬಿಕಾಸ್ ನಾವು ಬಿಡಲ್ಲ, ಸುಮ್ಮನೆ ಆಗೋದಂತೂ ಬಿಡಲ್ಲ, ಮಾಡೇ ಮಾಡ್ತಾಳೆ. ನಿಮ್ಮ ಸಪೋರ್ಟ್ ಹೇಗಿದೆ ನನ್ನ ವ್ಲಾಗ್ಸ್ಗೆ, ಹಂಗೆ ನಮ್ಮ ಅಕ್ಕ ವ್ಲಾಗ್ಸು ಸಪೋರ್ಟ್ ಮಾಡಿ. ಆ್ಯಂಡ್ ನಾಟ್ ಓನ್ಲಿ ವ್ಲಾಗ್ಸ್, ಮುಂದೆ ನಾವು ಕಾಣಿಸ್ಕೊಂಡ್ರು ಯಾರು ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೀರಾ, ಈ ವ್ಯಕ್ತಿ ಆಗಲಿ ಯಾವ ವ್ಯಕ್ತಿ ಆಗಲಿ, ಅವ್ರವ್ರ ಜೀವನ ನೋಡ್ಕೋಬೇಕು. ಇವಾಗ ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡೋ ಬದಲು ಅವ್ರದ್ದೆಲ್ಲ ಏನು ಲೀಗಲಾಗಿ ನಡಿಬೇಕು ಅದೆಲ್ಲ ನಡೀತಾ ಇದೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಪ್ರೊಸೆಸ್. ಈಗೇನು ನಡೀತಿದೆ, ನಿಮ್ಮ ಮುಂದೆ ಸಿಕ್ಕರು ಹಾಯ್ ಹಲೋ ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತಾನೆ ಅವ್ರನ್ನ ಗ್ರೀಟ್ ಮಾಡಿ. ಸೊ ದಟ್ ವಿ ಡೋಂಟ್ ಪೋಕ್ ದೆಮ್ ವಿತ್ ಸಮಥಿಂಗ್ ವಿಚ್ ದೇ ಆರ್ ಟ್ರೈಯಿಂಗ್ ಟು ಫರ್ಗೆಟ್ ಆ್ಯಂಡ್ ಮೂವ್ ಆನ್ ಫ್ರಮ್. ಅಷ್ಟು ಹೇಳ್ತಾ, ಸೊ ಈಗ ಅಲ್ಲಿಂದ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಹೇಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಎಸ್ಪೆಷಲಿ ಯಾರು ನಂಗೆ ರೋಸ್ ಎಲ್ಲ ನಾರ್ಮಲಿ ಕೊಟ್ಟಿಲ್ಲ, ಬಂದಾಗಿಂದನೂ ಇದು 3rd ರೋಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಿಂಗೆ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಅಕ್ಕಪಕ್ಕವ್ರು ನಗಿಸ್ತಾ ಇರಬೇಕು, ಎಂಟರ್ಟೈನ್ ಮಾಡ್ತಿರ್ಬೇಕು, ನಿನ್ನ ಲೈಫ್ ನೀನು ನೋಡ್ಕೋಬೇಕು, ಸೆಲ್ಫ್ ಲವ್ ಮಾಡಬೇಕು, ನಿಮ್ಮ ಮೇಲೆ ನೀನು ವರ್ಕ್ ಮಾಡಬೇಕು. ಇಷ್ಟೇ ಗೋಲ್. ಓಕೆ? ಡನ್. ಲೆಟ್ಸ್ ಗೋ. ನೆಕ್ಸ್ಟ್ ಈಗಾದ್ರು ಆಡಿಯನ್ಸ್ ಗಳಂಗಿದ್ರೆ ಹೇಳ. ನೆಕ್ಸ್ಟ್ ನನ್ನ ಬ್ಲಾಗೆ ಶುರು ಮಾಡ್ತೀನಿ, ಆದಷ್ಟು ಬೇಗ ವೇಟ್ ಮಾಡ್ತಾ ಇರಿ. ಅದು ನಂದ್ರಲ್ಲಿ ಸೇಯಿಂಗ್ ಎಷ್ಟು ಸಿಸ್ಟರ್ ಇತ್ತಲ್ಲ, ಅದು ಯಾವಾಗ ಮಾಡೋಣ? ಅದು ಮಾಡೋಣ, ಸ್ವಲ್ಪ ನನ್ನ ಬ್ಲಾಗ್ ಶುರು ಆಗ್ಲಿ, ಆಮೇಲೆ ಮಾಡೋಣ. ನೋಡಿ ಗಾಯ್ಸ್, ಫಸ್ಟ್ ನಮ್ಮ ತಟ್ಟೆಲಿ ಊಟ ಬೀಳಲಿ, ಆಮೇಲೆ ನಿಮ್ಮ ತಟ್ಟೆಗೆ ಊಟ ಹಾಕೋಣ ಅಂತಾರೆ. ಸೊ ಓಕೆ, ಡನ್. ಈ ವ್ಲಾಗ್ನಲ್ಲಿ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೇ ಇದ್ರು ಅಷ್ಟೇ, ಈ ವಿಡಿಯೋ ನಮ್ಮ ಅಕ್ಕಾಗಿ ಮಾತ್ರ ಅಂತಲ್ಲ. ದಿಸ್ ವಿಡಿಯೋ ಇಸ್ ಫಾರ್ ಪೀಪಲ್, ಎವ್ರಿವನ್ ಹೂ ಆರ್ ಗೋಯಿಂಗ್ ಥ್ರೂ ಅ ರಫ್ ಫೇಸ್. ಸೇಮ್ ಇನ್ಸಿಡೆಂಟ್ ಆಗಿರ್ಬೇಕು ಅಂತಲ್ಲ, ತುಂಬಾ ಇನ್ಸಿಡೆಂಟ್ಸ್ ಇರ್ತವೆ. ರಫ್ ಫೇಸ್ ಅಲ್ಲಿ ಹೋಗ್ತಿರ್ತೀರಾ, ಡೋಂಟ್ ಗಿವ್ ಅಪ್. ಇಟ್ಸ್ ಓಕೆ. ಲೈಫ್ ಇಸ್ ನಾಟ್ ಈಸಿ. ಲೈಫ್ ಅಷ್ಟು ಈಸಿ ಆಗಿದ್ದಿದ್ರೆ ಎಲ್ಲರೂ ಇಷ್ಟೊತ್ತಿಗೆ ಖುಷಿಯಾಗಿರ್ಬೇಕಿತ್ತು. ಈಗ ನೀವು ರೋಡಲ್ಲಿ ನೋಡೋರು ಪ್ರತಿಯೊಬ್ಬರಿಗೂ ಒಂದೊಂದು ಟೆನ್ಷನ್ ಇದೆ, ಪ್ರತಿಯೊಬ್ಬರು ಒಂದು ಯೋಚನೆ ಇದ್ದಾರೆ, ಪ್ರತಿಯೊಬ್ಬರು ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ, ಪ್ರತಿಯೊಬ್ಬೊಬ್ಬರ ಲೈಫಲ್ಲೂ ಒಂದೊಂದು ಪ್ರಾಬ್ಲಮ್ ಇದೆ. ಎಲ್ಲರೂ ಮನೆ ದೋಸೆ ತೂತಂದಾರಲ್ಲ ಹಂಗೆ. ಸೊ ಎಲ್ಲರೂ ಮನೇಲಿ ಒಂದೊಂದು ನಡೀತಾ ಇರುತ್ತೆ. ಸೊ ನೀವು ಅದನ್ನ ಫೇಸ್ ಮಾಡ್ತಾ ಇದ್ದೀರಾ. ಗಿವ್ ಅಪ್ ಮಾಡಬಾರ್ದು ಆ್ಯಂಡ್ ಆಲ್ಸೋ ಹೋಪ್ ಕಳ್ಕೋಬಾರ್ದು ಆ್ಯಂಡ್ ನಿಮ್ಮಲ್ಲಿ ನೀವು ವರ್ಕ್ ಮಾಡೋದನ್ನ ಬಿಡಬಾರ್ದು. ಸೊ ಇದಿಷ್ಟನ್ನು ಮಾಡ್ಕೊಂಡು ಹೋಗಿ, ಎಲ್ಲ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ, ಐ ಹೋಪ್ ಈ ವ್ಲಾಗ್ ಒಂದಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದೆ ಟು ಕಮ್ ಔಟ್ ಆಫ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತ ಅನ್ಕೊಂಡಿದ್ದೀನಿ. ಸೊ ನೀನು ಹೇಳಂಗಿದ್ರೆ ಹೇಳು. ನೀನೀಗ ಥೆರಪಿ ಎಲ್ಲ ತಗೋತಾ ಇದೆಯಲ್ಲ, ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಹೇಳ್ತೀಯಾ? ನಾನು ಫಸ್ಟ್
ಆಫ್ಟರ್ ಇನ್ಸಿಡೆಂಟ್ ಆಗಿದ ತಕ್ಷಣ ನಾನು ಫಸ್ಟ್ ಥೆರಪಿಗೆ ಜಾಯ್ನ್ ಆದೆ. ಸೊ ಆಲ್ಮೋಸ್ಟ್ ಒನ್ ವೀಕ್ ಆಯ್ತು ಥೆರಪಿಗೆ ಜಾಯ್ನ್ ಆಗಿ ನಾನು. ಸೊ ಚೂರ್ ಬರ್ತಾ ಇದ್ದೀನಿ. ಇಟ್ಸ್ ನಾಟ್ ಈಸಿ ಗೈಸ್. ನಾನು ಹೇಳ್ಬೋದು, ನಿಮ್ಗೂ ಹೇಳ್ಬೋದು, ನೀವು ಯಾವ ಫೇಸ್ ಅಲ್ಲಿ ಹೋಗ್ತಿರ್ತೀರಲ್ಲ, ಸೊ ನಿಮ್ಗೂ ಗೊತ್ತಿರುತ್ತೆ ಹಿಂಗೆ ಅಂತ. ಸೊ ಈಸಿಯಾಗಿ ಬೇರೆಯವ್ರು ಬಂದು ಹೇಳ್ಬೋದು ಮೂವ್ ಆನ್ ಆಗು ಈಸಿ ಅಂತ, ಬಟ್ ಟೇಕ್ ಟೈಮ್, ಸ್ವಲ್ಪ ಟೈಮ್ ತಗೊಳುತ್ತೆ. ನಿಧಾನಕ್ಕೆ ಬರೋಣ, ಏನು ಅರ್ಜೆಂಟ್ ಏನಿಲ್ಲ. ನಿಧಾನಕ್ಕೆ ಎಲ್ಲ ಒಂದೊಂದೇ ಸ್ಟೆಪ್ ತಗೊಂಡು ಲೈಫ್ ಚೇಂಜ್ ಮಾಡ್ಕೊಳ್ಳೋಣ. ಅಂಡ್ ಐ ವಿಲ್ ಕಮ್ ಬ್ಯಾಕ್ ಅಷ್ಟೇ. ಗುಡ್, ದಟ್ಸ್ ದ ಸ್ಪಿರಿಟ್. ಅದೇ ನಾನು ಹೇಳಿದ್ನಲ್ಲ, ಒನ್ ಪ್ರೊಸೆಸ್ ಇಸ್ ಆಲ್ವೇಸ್ ಬಿ ರೆಡಿ ಟು ಲೂಸ್ ಪೀಪಲ್. ಎನಿ ಒನ್ ಪಕ್ಕ ಇರೋ ಯಾರೇ ಇದ್ರು ಅವ್ರು ನಾಳೆ ಹೋಗ್ತಾರೆ ಅಂದ್ರೂ ಯು ಶುಡ್ ಬಿ ರೆಡಿ ಟು ಲೀವ್ ಅಲೋನ್. ದಟ್ ಈಸ್ ದ ರಿಯಾಲಿಟಿ. ಡೋಂಟ್ ಬಿ ಡಿಪೆಂಡೆಂಟ್ ಆನ್ ಎನಿ ಒನ್. ಯಾರ ಮೇಲೆ ಡಿಪೆಂಡ್ ಆಗಿರಬೇಡಿ. ಯಾರು ನಾಳೆ ಹೋದ್ರೂ ನಮ್ಮ ಲೈಫ್ ದೊಡ್ಡದಾಗಿ ಚೇಂಜ್ ಆಗುತ್ತೆ ಅನ್ನೋ ಥರ ಮಾಡ್ಕೋಬೇಡಿ. ಬಿಕಾಸ್ ನಾನು ಅದನ್ನು ಮಾಡ್ಕೊಂಡಿದ್ದೆ ಆ್ಯಂಡ್ ಐ ಆಲ್ಸೋ ಸಫರ್ಡ್ ಅ ಲಾಟ್. ಸೊ ಪ್ಲೀಸ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಹುಷಾರಾಗಿರಿ ಅಷ್ಟೇ. ಸೊ ವ್ಲಾಗ್ನ ಎಂಡ್ ಮಾಡೋಣ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಆ್ಯಂಡ್ ಆಲ್ಸೋ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಏರಿಯಾ ಬಿಟ್ಟು ದೂರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಒಳ್ಳೆ ಲೆಟ್ಸ್ ಸಿ ಯಾವ ಥರ ವ್ಲಾಗ್ಸ್ ಬರುತ್ತೆ ಸ್ಯಾಮ್ದು. ಫಾರ್ ಶೋರ್. ಥ್ಯಾಂಕ್ ಯು. ಬಾಯ್.